ಪ್ರಿಯ ವೀಕ್ಷಕರೇ, ಶೀಲದ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೇವೆ. ಈ ಶೀಲ ಅಂದರೆ ಏನು? ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಸಾಧಿಸಿಕೊಂಡು ಬರುವಂಥ ಅನೇಕ ಸದ್ಗುಣಗಳಲ್ಲಿ ಶೀಲವೂ ಒಂದು. ಇದು ನಮ್ಮ ವ್ಯಕ್ತಿತ್ವದಲ್ಲಿ ಭದ್ರವಾಗಿರಬೇಕು. ಉದಾಹರಣೆಗೆ, ರಾಮಚಂದ್ರನ ಜೊತೆಗೆ ವನವಾಸಕ್ಕೆ ಲಕ್ಷ್ಮಣ ಹೋಗ್ತಾನಂತೆ. ಹೋದಾಗ ಅಲ್ಲಿ ಆತ ದಿನವೂ ರಾಮ ಮತ್ತು ತಾಯಿಯಂತೆ ಕಾಣುವಂಥ ಮಾತೆಯನ್ನು ಅವನು ಸೇವೆ ಮಾಡ್ತಾನೆ. ಒಂದು ಹಂತದಲ್ಲಿ ಸೀತೆಯನ್ನು ರಾವಣ ಕದ್ದೊಯ್ದಾಗ ಸೀತೆಯನ್ನು ಹೇಗೆ ಕಂಡು ಹುಡುಕಬೇಕು ಅನ್ನುವ ರಾಮನ ಸಂದೇಹದ ಸಂದರ್ಭದಲ್ಲಿ ಲಕ್ಷ್ಮಣನಲ್ಲಿ ಕೇಳ್ತಾನೆ, ಲಕ್ಷ್ಮಣ ನಾವು ಹೇಗೆ ಸೀತೆಯನ್ನು ಹುಡುಕೋದು ಅಂತ. ಆಗ ಲಕ್ಷ್ಮಣ ಹೇಳ್ತಾನಂತೆ, ನಾನು ತಾಯಿಯ ಕಾಲು ಉಂಗುರವನ್ನೊಂದು ಬಿಟ್ಟು ಬೇರೆ ನಾನು ಯಾವುದನ್ನೂ ವನವಾಸದ ಸಂದರ್ಭದಲ್ಲಿ ನಾನು ಕಂಡಿಲ್ಲ, ಹಾಗಾಗಿ ಕಾಲು ಉಂಗುರವನ್ನು ನಾನು ಗುರುತಿಸಿಕೊಳ್ಳಬಲ್ಲೆ ಅಂತ. ಕೊನೆಗೆ ಸೀತಾಮಾತೆ ತನ್ನ ಎಲ್ಲ ಆಭರಣಗಳನ್ನು ಎಸೀತಾ ಹೋಗಿದ್ದರೂ ಕೂಡ ಕಾಲುಂಗುರವನ್ನು ಇಟ್ಕೊಂಡಿದ್ಲಂತೆ. ಹಾಗಾಗಿ ಕಾಲುಂಗುರವನ್ನು ಅನ್ನೋದು ನಾನು ನೋಡಿದರೆ ತಾಯಿಯನ್ನು ಗುರುತಿಸಬಲ್ಲೆ ಅಂತ ಹೇಳ್ತಾನಂತೆ ಲಕ್ಷ್ಮಣ. ಹೀಗೆ ಶೀಲ ಅಂತಂದರೆ ಪರಸ್ತ್ರೀಯನ್ನು ಅಥವಾ ತನ್ನ ಸಂಬಂಧಿಕರನ್ನಾದರೂ ತನ್ನ ಬಂಧುಗಳನ್ನಾದರೂ ಕೂಡ ಗೌರವದಿಂದ ಕಾಣುವಂಥದ್ದು ಬಹಳ ಮುಖ್ಯ. ಇವತ್ತಿನ ಯುಗದಲ್ಲಿ ನಾವೆಲ್ಲರೂ ಬಹಳ ಆಧುನಿಕತೆಯ ಹೆಸರಿನಲ್ಲಿ ಸ್ತ್ರೀತ್ವ, ಸ್ತ್ರೀ ಗೌರವ ಮತ್ತು ಇತರ ಸ್ತ್ರೀಯರಿಗೆ ಗೌರವ ಕೊಡುವುದನ್ನು ಕಡಿಮೆ ಮಾಡ್ತಾ ಬಂದಿದ್ದೇವೆ. ಇದರ ಬದಲಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಈ ಶೀಲ, ನಮ್ಮ ವ್ಯಕ್ತಿತ್ವ ರಕ್ಷಣೆಗೆ, ಅದರ ಜೊತೆಗೆ ಇತರರನ್ನು ಗೌರವಿಸೋದ್ರ ಜೊತೆಗೆ ಶೀಲ ಸಂರಕ್ಷಣೆಯನ್ನು ಮಾಡಿಕೊಳ್ಬೇಕು. ಶೀಲ ಸಂರಕ್ಷಣೆ ಮಾಡಿಕೊಳ್ಳೋದು ಹೆಣ್ಮಕ್ಳಿಗೆ ಮಾತ್ರ ಅನ್ನುವಂಥದ್ದು ನಮ್ಮ ಅನೇಕರಲ್ಲಿ ಒಂದು ಭಾವನೆ ಮೂಡಿಬಿಟ್ಟಿದೆ. ಆದರೆ ಅಲ್ಲ, ಶೀಲ ಅನ್ನುವಂಥದ್ದು ಪರಸ್ಪರ ಎಲ್ಲರೂ ಶೀಲವನ್ನು ರಕ್ಷಣೆ ಮಾಡಿಕೊಳ್ಬೇಕು, ತಮ್ಮ ಚಾರಿತ್ರ್ಯವನ್ನು ರಕ್ಷಣೆ ಮಾಡಿಕೊಳ್ಬೇಕು, ವ್ಯಕ್ತಿತ್ವವನ್ನು ರಕ್ಷಣೆ ಮಾಡಿಕೊಳ್ಬೇಕು. ಈ ಸಂದೇಶ ನಮ್ಮೆಲ್ಲರಲ್ಲೂ ಇನ್ನಷ್ಟು ಉತ್ಸಾಹವನ್ನು ಉಂಟು ಮಾಡಲಿ, ನಮ್ಮೆಲ್ಲರಿಗೂ ಶೀಲ ವ್ರತವಾಗಲಿ. ಶೀಲ ಅನ್ನೋದು ಯಾವಾಗಲೂ ಇಟ್ಕೊಂಡು ಯಾವಾಗಲೂ ಬಿಡಬೇಕಾದಂಥದ್ದಲ್ಲ, ಅದು ನಮಗೆ ವ್ರತವಾಗಲಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ನಾನು ಇದನ್ನು ನಿರೀಕ್ಷಿಸ್ತೇನೆ, ಆಶಿಸ್ತೇನೆ. ಮತ್ತು ಈ ಶೀಲವಿದ್ದಲ್ಲಿ ಭಗವಂತ ನಮ್ಮ ಜೊತೆಗೇ ಇರ್ತಾನೆ ಅನ್ನುವಂಥ ಶ್ರದ್ಧೆಯನ್ನು ಕೂಡ ನಾವು ಬೆಳೆಸ್ಕೊಳ್ಳೋಣ.